ನಿಮ್ಮ ಮೊದಲನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಆಪ್ಷನ್ ಎ 1935, ಆಪ್ಷನ್ ಬಿ 1932, ಆಪ್ಷನ್ ಸಿ 1950, ಆಪ್ಷನ್ ಡಿ 1947. ಸರಿಯಾದ ಉತ್ತರ ಆಪ್ಷನ್ ಎ 1935. ನಿಮ್ಮ ಎರಡನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರೀಕರಣಗೊಳಿಸಿದ ವರ್ಷ ಯಾವುದು? ಆಪ್ಷನ್ ಎ 1935, ಆಪ್ಷನ್ ಬಿ 1947, ಆಪ್ಷನ್ ಸಿ 1949, ಆಪ್ಷನ್ ಡಿ 1952. ಸರಿಯಾದ ಉತ್ತರ ಆಪ್ಷನ್ ಸಿ 1949. ನಿಮ್ಮ ಮೂರನೇ ಪ್ರಶ್ನೆ, ಭಾರತದಲ್ಲಿ ನೋಟುಗಳನ್ನು ಮುದ್ರಿಸುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಎ ಹಣಕಾಸು ಸಚಿವಾಲಯ, ಆಪ್ಷನ್ ಬಿ ಸೆಬಿ, ಆಪ್ಷನ್ ಸಿ ನೀತಿ ಆಯೋಗ, ಆಪ್ಷನ್ ಡಿ RBI. ಸರಿಯಾದ ಉತ್ತರ ಆಪ್ಷನ್ ಡಿ RBI. ನಿಮ್ಮ ನಾಲ್ಕನೇ ಪ್ರಶ್ನೆ, GST ಭಾರತದಲ್ಲಿ ಯಾವ ದಿನಾಂಕದಿಂದ ಜಾರಿಗೆ ಬಂದಿದೆ? ಆಪ್ಷನ್ ಎ 1 ಏಪ್ರಿಲ್ 2017, ಆಪ್ಷನ್ ಬಿ 1 ಜುಲೈ 2017, ಆಪ್ಷನ್ ಸಿ 15 ಆಗಸ್ಟ್ 2017, ಆಪ್ಷನ್ ಡಿ 26 ಜನವರಿ 2018. ಸರಿಯಾದ ಉತ್ತರ ಆಪ್ಷನ್ ಬಿ 1 ಜುಲೈ 2017. ನಿಮ್ಮ ಐದನೇ ಪ್ರಶ್ನೆ, GST ಮಂಡಳಿಯ ಅಧ್ಯಕ್ಷರು ಯಾರು? ಆಪ್ಷನ್ ಎ ಭಾರತದ ಪ್ರಧಾನಮಂತ್ರಿ, ಆಪ್ಷನ್ ಬಿ ಭಾರತದ ರಾಷ್ಟ್ರಪತಿ, ಆಪ್ಷನ್ ಸಿ ಕೇಂದ್ರ ಹಣಕಾಸು ಸಚಿವರು, ಆಪ್ಷನ್ ಡಿ RBI ಗವರ್ನರ್. ಸರಿಯಾದ ಉತ್ತರ ಆಪ್ಷನ್ ಸಿ ಕೇಂದ್ರ ಹಣಕಾಸು ಸಚಿವರು. ನಿಮ್ಮ ಆರನೇ ಪ್ರಶ್ನೆ, ಭಾರತದಲ್ಲಿ ಯೋಜನಾ ಆಯೋಗವನ್ನು ಯಾವ ಸಂಸ್ಥೆ ಬದಲಾಯಿಸಿತು? ಆಪ್ಷನ್ ಎ ಹಣಕಾಸು ಆಯೋಗ, ಆಪ್ಷನ್ ಬಿ ನೀತಿ ಆಯೋಗ, ಆಪ್ಷನ್ ಸಿ SEBI, ಆಪ್ಷನ್ ಡಿ RBI. ಸರಿಯಾದ ಉತ್ತರ ಆಪ್ಷನ್ ಬಿ ನೀತಿ ಆಯೋಗ. ನಿಮ್ಮ ಏಳನೇ ಪ್ರಶ್ನೆ, ಭಾರತದ ಆರ್ಥಿಕ ವರ್ಷದ ಅವಧಿ ಯಾವುದು? ಆಪ್ಷನ್ ಎ ಜನವರಿ ಟು ಫೆಬ್ರವರಿ, ಆಪ್ಷನ್ ಬಿ ಏಪ್ರಿಲ್ ಟು ಮಾರ್ಚ್, ಆಪ್ಷನ್ ಸಿ ಜುಲೈ ಟು ಜೂನ್, ಆಪ್ಷನ್ ಡಿ ಅಕ್ಟೋಬರ್ ಟು ಸೆಪ್ಟೆಂಬರ್. ಸರಿಯಾದ ಉತ್ತರ ಆಪ್ಷನ್ ಬಿ ಏಪ್ರಿಲ್ ಟು ಮಾರ್ಚ್. ನಿಮ್ಮ ಎಂಟನೇ ಪ್ರಶ್ನೆ, ಭಾರತದಲ್ಲಿ ರೂಪಾಯಿ ನಾಣ್ಯವನ್ನು ಮುದ್ರಿಸುವ ಜವಾಬ್ದಾರಿ ಯಾರದು? ಆಪ್ಷನ್ ಎ RBI, ಆಪ್ಷನ್ ಬಿ ಕೇಂದ್ರ ಸರ್ಕಾರ, ಆಪ್ಷನ್ ಸಿ SEBI, ಆಪ್ಷನ್ ಡಿ NABARD. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ಸರ್ಕಾರ. ನಿಮ್ಮ ಒಂಬತ್ತನೇ ಪ್ರಶ್ನೆ, NABARD ನ ಪೂರ್ಣ ರೂಪ ಯಾವುದು? ಆಪ್ಷನ್ ಎ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಆಪ್ಷನ್ ಬಿ ನ್ಯಾಷನಲ್ ಬೋರ್ಡ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಆಪ್ಷನ್ ಸಿ ನ್ಯಾಷನಲ್ ಬ್ಯಾಂಕಿಂಗ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಆಪ್ಷನ್ ಡಿ ನ್ಯಾಷನಲ್ ಬ್ಯೂರೋ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಸರಿಯಾದ ಉತ್ತರ ಆಪ್ಷನ್ ಎ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ನಿಮ್ಮ ಕೊನೆಯ ಪ್ರಶ್ನೆ, ಭಾರತದಲ್ಲಿ ಇನ್ಫ್ಲೇಷನ್ ಸಾಮಾನ್ಯವಾಗಿ ಯಾವ ಸೂಚ್ಯಂಕದ ಮೂಲಕ ಅಳೆಯಲಾಗುತ್ತದೆ? ಆಪ್ಷನ್ ಎ CPI, ಆಪ್ಷನ್ ಬಿ WPI, ಆಪ್ಷನ್ ಸಿ IIP, ಆಪ್ಷನ್ ಡಿ GDP ಡಿಫ್ಲೇಟರ್. ಸರಿಯಾದ ಉತ್ತರ ಆಪ್ಷನ್ ಎ CPI. ನೀವು 10 ಪ್ರಶ್ನೆಗಳಲ್ಲಿ ಎಷ್ಟು ಸರಿಯಾಗಿ ಉತ್ತರಿಸಿದ್ದೀರಿ ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ GK ಕ್ವಿಜ್, ಕರೆಂಟ್ ಅಫೇರ್ಸ್ ಹಾಗೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಶ್ನೆಗಳಿಗಾಗಿ ಜ್ಞಾನ ನಿಲಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.